ಜೂನ್ 30ರೊಳಗೆ ಜಿಬಿಎ ಎಲೆಕ್ಷನ್ ಚುನಾವಣೆ ನಡೆಯುತ್ತೆ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಈ ಒಂದು ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಲ್ಲ ಒಂದು ನೆಪ ಹುಟ್ಟಿ ಮುಂದೂಡಿಕೆಯನ್ನ ಮಾಡ್ತಾ ಬಂದಿದೆ. ಜೂನ್ 30 ಒಳಗಡೆ ಜಿಬಿಎ ಎಲೆಕ್ಷನ್ ಚುನಾವಣೆ ನಡೆಯುತ್ತೆ. ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿರುವಂತದ್ದು. ಇನ್ನು ಇತ್ತೀಚೆಗಷ್ಟೇ ಮೀಸಲಾತಿ ಪಟ್ಟಿ ಕೂಡ ಪ್ರಕಟ ಆಯ್ತು. ಆದ್ರೆ ಮೀಸಲಾತಿ ಪಟ್ಟಿಯಲ್ಲಿ ಲೋಪದೋಷ ಕೂಡ ಇತ್ತು. ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಲ್ಲ ಒಂದು ನೆಪವನ್ನ ಒಡ್ಡಿ ಮುಂದೂಡಿಕೆಯನ್ನ ಮಾಡ್ತಾ ಬಂದಿರುವಂತದ್ದು. ಈ ಒಂದು ವಿಚಾರದಲ್ಲಿ ಇತ್ತೀಚೆಗಷ್ಟೇ ಮೀಸಲಾತಿ ಪಟ್ಟಿಯನ್ನ ಕೂಡ ಪ್ರಕಟ ಮಾಡಲಾಗಿತ್ತು. ಲೋಪದೋಷ ಕೂಡ ಇತ್ತು ಮೀಸಲಾತಿ ಪಟ್ಟಿಯಲ್ಲಿ. ಅದೇ ರೀತಿಯಾಗಿ ಲೋಪದೋಷ ಸರಿಪಡಿಸೋದಕ್ಕೆ ಫೆಬ್ರವರಿ 28ಕ್ಕೆ ಡೆಡ್ಲೈನ್ ಅಂದ್ರೆ ಗಡುವನ್ನ ಕೊಟ್ಟಿರುವಂತದ್ದು. ಅದೇನೇ ಲೋಪದೋಷಗಳು ಇದ್ರೂ ಕೂಡ ಫೆಬ್ರವರಿ 28ಕ್ಕೆ ಸರಿಪಡಿಸ್ಕೋಬೇಕು ಅನ್ನೋದಾಗಿ. ಇನ್ನು ಜಿಬಿಎ ಆದ ನಂತರ ವಾರ್ಡ್ಗಳ ಸಂಖ್ಯೆಯಲ್ಲೂ ಕೂಡ ಫಿಕ್ಸ್ ಆಗಬೇಕು. ಯಾವ ಯಾವ ವಾರ್ಡ್ಗಳು ಅನ್ನೋದು ಕೂಡ ಫಿಕ್ಸ್ ಆಗಬೇಕು ಅಂತ. ಒಟ್ಟಿನಲ್ಲಿ ಫೆಬ್ರವರಿ 28ರ ನಂತರ ಪರೀಕ್ಷೆಗಳು ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇರುವಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನ ನೀಡಿರುವಂತದ್ದು. ಇನ್ನು ಮತ್ತೆ ಸಮಯಾವಕಾಶವನ್ನ ಕೇಳದೆ ಇರುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಖಡಕ್ ಆಗಿ ವಾರ್ನ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಇನ್ನೇನು ಪರೀಕ್ಷೆಗಳು ಮಾರ್ಚ್ ಹತ್ರ ಬಂತು ಅಂದ್ರೆ ಪರೀಕ್ಷೆಗಳು ಶುರುವಾಗುತ್ತೆ. ಈ ಒಂದು ಸಮಯದಲ್ಲಿ ಎಲೆಕ್ಷನ್ ಅನ್ನುವಂಥದ್ದು ಪರೀಕ್ಷೆಗೆ ಅಡ್ಡಿ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂತದ್ದು. ಅದು ಯಾವ್ಯಾವುದೇ ಗೊಂದಲಗಳಿರ್ಲಿ, ಕಾಂಗ್ರೆಸ್ ಸರ್ಕಾರ ಜೊತೆಗೆ ಬಿಜೆಪಿ ಅಂದ್ರೆ ವಿರೋಧ ಪಕ್ಷ ಏನೇ ಸಮಸ್ಯೆಗಳಿದ್ರು ಅದನ್ನ ಸರಿಪಡಿಸಿಕೊಂಡು ಜೂನ್ 30ರ ಒಳಗೆ ಜಿಬಿಎ ಎಲೆಕ್ಷನ್ ಚುನಾವಣೆ ನಡೀಲೇಬೇಕು. ಅದಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಂಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಚಾಟಿ ಬೀಸಿರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಜೊತೆಗೆ ವಿಪಕ್ಷಕ್ಕೆ ಎರಡಕ್ಕೂ ಕೂಡ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಮೀಸಲಾತಿ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಅದರ ಆಧಾರದ ಮೇಲೆ ಅವ್ರಿಗೆ ಏನೇನೇ ಲೋಪದೋಷಗಳು ಅಥವಾ ಗೊಂದಲಗಳು ಇದ್ರೆ ಅದನ್ನೆಲ್ಲ ಎಲೆಕ್ಷನ್ ಶುರುವಾಗೋದ್ರ ಒಳಗೆ ಅಂದ್ರೆ ಫೆಬ್ರವರಿ 28ರ ಒಳಗೆ ಸರಿಪಡಿಸಿಕೊಂಡು ಜಿಬಿಎ ಎಲೆಕ್ಷನ್ ಚುನಾವಣೆ 30ನೇ ತಾರೀಕು ಇರೋದ್ರಿಂದ ಅಷ್ಟರಲ್ಲಿ ತಮ್ಮ ಗೊಂದಲಗಳನ್ನ ಬದಿಗಿಟ್ಟು ಎಲೆಕ್ಷನ್ಗೆ ತಯಾರಿಯನ್ನ ಮಾಡ್ಕೋಬೇಕು ಅನ್ನೋ ರೀತಿಯಾಗಿ ಚಾಟಿ ಬೀಸಿರುವಂತದ್ದು ಸುಪ್ರೀಂ ಕೋರ್ಟ್. ಇನ್ನು ಬಿಜೆಪಿ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಗೊಂದಲಗಳಲ್ಲೇ ನಡ್ಕೊಂಡು ಹೋಗ್ತಾ ಇದೆ ಅವರ ಆಡಳಿತ ಅಥವಾ ವಾದ ವಿವಾದಗಳು ಅಂತ ಹೇಳ್ಬೋದು. ಅದೆಲ್ಲವನ್ನ ಬದಿಗಿಡ್ಬೇಕಾಗತ್ತೆ ಈಗ. ಯಾಕಂದ್ರೆ ಅವರಿಂದ ಅಥವಾ ಎಲೆಕ್ಷನ್ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಮುಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಪರೀಕ್ಷೆ ಬರೆಯೋಕೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರುವಂತದ್ದು ಸರ್ಕಾರಕ್ಕೆ ಜೊತೆಗೆ ವಿಪಕ್ಷಗಳಿಗೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಲ್ಲ ಒಂದು ನೆಪಗಳನ್ನ ಒಡ್ಡಿಕೊಂಡು ಮುಂದೂಡ್ತಾ ಬರಲಾಗ್ತಾ ಇತ್ತು. ಆದ್ರೆ ಅದ್ಯಾವುದು ಕೂಡ ಬೇಡ ಅಂತ ಹೇಳಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ಬೋದು. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ನೆಪಗಳನ್ನ ಒಡ್ಡಿದ್ದು ಸಾಕು. ಇನ್ನು ಇತ್ತೀಚೆಗಷ್ಟೇ ಮೀಸಲಾತಿ ಪಟ್ಟಿಯನ್ನ ಕೂಡ ಪ್ರಕಟ ಮಾಡಲಾಗಿದೆ. ಹಾಗಿದ್ರೆ ಏನ್ ಮಾಡ್ತಿದ್ದಾರೆ? ಇನ್ನು ಗೊಂದಲದಲ್ಲೇ ಇದ್ದಾರಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಆದ್ರೆ ಮೀಸಲಾತಿ ಪಟ್ಟಿಯಲ್ಲಿ ದೋಷಾರೋಪ ಇದೆ ಅನ್ನುವಂಥದ್ದು ಆಯ್ತು. ದೋಷಾರೋಪ ಅಥವಾ ಯಾವುದೇ ಗೊಂದಲಗಳಿದ್ರೆ ಅದನ್ನ ಫೆಬ್ರವರಿ 28ರೊಳಗೆ ಸರಿಪಡಿಸ್ಕೋಬೇಕು. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲೋ ಒಂದ್ ಕಡೆ ಹೈ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು ಚುನಾವಣೆ ವಿಚಾರದಲ್ಲಿ. ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ, ಏನು ನಮ್ಮ ಬೆಂಗಳೂರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳಿಲ್ಲದೆ ಆಡಳಿತಾಧಿಕಾರಿಗಳ ವಶದಲ್ಲಿದ್ದಂತಹ ಇದೊಂದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಇದೀಗ ಚುನಾವಣೆಯ ಸಂಭ್ರಮ ಹತ್ತಿರವಾಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನೀಡಿರುವಂತಹ ಕಟ್ಟುನಿಟ್ಟಿನ ಆದೇಶದಿಂದಾಗಿ ಇದೇ ಜೂನ್ 30ರ ಒಳಗೆ ನಗರಕ್ಕೆ ಹೊಸ ಮೇಯರ್ಗಳು ಮತ್ತೆ ಕೌನ್ಸಿಲರ್ಗಳು ಸಿಗುವಂತದ್ದು ಬಹುತೇಕ ಖಚಿತವಾಗಿದೆ. ಈಗಾಗಲೇ ಬೆಂಗಳೂರಿನ ಹೊಸ 5 ನಗರ ಪಾಲಿಕೆಗಳಿಗೆ ಜೂನ್ 30, 2026ರೊಳಗೆ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಬೇಕು ಅಂತ ರಾಜ್ಯ ಸರ್ಕಾರ ಮತ್ತೆ ಚುನಾವಣಾ ಆಯೋಗಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು. ಇನ್ನು ವಾರ್ಡ್ ಮೀಸಲಾತಿಯ ಅಂತಿಮ ಅಧಿಸೂಚನೆಗಳನ್ನು ಕೂಡ ಫೆಬ್ರವರಿ 20ರೊಳಗೆ ಸಲ್ಲಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಇನ್ನು ಎಲ್ಲ 5 ಪಾಲಿಕೆಗಳ ಮತದಾರರ ಅಂತಿಮ ಪಟ್ಟಿಯನ್ನ ಮಾರ್ಚ್ 16ರೊಳಗೆ ಸಿದ್ಧಪಡಿಸಬೇಕಂತೆ. ಅದ್ರ ಜೊತೆಗೆ ಮಾರ್ಚ್ ಮತ್ತೆ ಏಪ್ರಿಲ್ ನಲ್ಲಿ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರೀಕ್ಷೆ ಇರೋದ್ರಿಂದ
ಮಾರ್ಚ್ 26 ನಂತರದಲ್ಲಿ ಚುನಾವಣಾ ದಿನಾಂಕವನ್ನ ಘೋಷಿಸುವಂತೆ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಈ ಬಾರಿ ಹೊಸದು ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ವಾರ್ಡ್ಗಳ ಸಂಖ್ಯೆಯಲ್ಲಿ ಈ ಬಾರಿ ಗಣನೀಯವಾಗಿ ಏರಿಕೆಯನ್ನ ಕಂಡಿರುವಂತದ್ದು. ಒಟ್ಟು 369 ವಾರ್ಡ್ಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಒಬ್ರು ಮೇಯರ್ ಇರ್ತಾ ಇದ್ರು ಇಷ್ಟು ದಿನಗಳ ಕಾಲ. ಆದ್ರೆ ಇದೀಗ ಇನ್ನು ಮುಂದೆ 5 ಪಾಲಿಕೆಗಳಿಗೆ ಕೂಡ ಪ್ರತ್ಯೇಕವಾದ ಮೇಯರ್ಗಳು ಇರ್ತಾ ಇರ್ತಾರೆ. ಇನ್ನು ಮುಂದುವರೆದಂತೆ ಈ ಬಾರಿ 5 ಪಾಲಿಕೆಗಳ ಮೇಲೆ ನಿಯಂತ್ರಣ ಹೊಂದಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿ ಇರ್ತಾರೆ ಯಾವಾಗಲೂ ಕೂಡ. ಇನ್ನು ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶದಿಂದ ಕಳೆದ 5 ವರ್ಷಗಳಿಂದ ಏನು ಆಡಳಿತಾಧಿಕಾರಿಗಳ ಅಧೀನದಲ್ಲಿದ್ದಂತಹ ಬೆಂಗಳೂರಿನ ಮತ್ತೆ ಪ್ರಜೆಗಳು ಈಗ ಸಾಮಾನ್ಯ ಪ್ರತಿನಿಧಿಗಳ ಜನರ ಪ್ರತಿನಿಧಿಗಳ ಕೈಗೆ ಅಧಿಕಾರವನ್ನು ನೀಡುವಂತಹ ದಾರಿಯನ್ನು ಇದೀಗ ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿರುವಂತದ್ದು. ಆ ಮೂಲಕ ಈಗ ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ದೊಡ್ಡ ಆಡಳಿತಾತ್ಮಕ ಬದಲಾವಣೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ವಿನುತಾ.